ನಮ್ಮ ರಾಷ್ಟ್ರದ ಸೈನಿಕರು ಯಾವಾಗೂ ಕೂಡ ಸನ್ನದ್ಧರಾಗಿದ್ದಾರೆ. ಬಟ್ ಏನಂದರೆ ಏಕಾಏಕಿನೋ ಅಥವಾ ಸುಮ್ಮನೆನೋ ನಮ್ಮವ್ರು ಯಾರನ್ನೂ ಕೇಳೋಕ್ಕೆ ಹೋಗಲ್ಲ. ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ದೇಶಕ್ಕೆ ಪ್ರಜೆಗಳಿಗೆ ಅಡಚಣೆ ಆಗ್ತಾ ಇದೆ, ಶಾಂತಿ ಭಂಗ ಆಗ್ತಾ ಇದೆ ಎನ್ನುವಂಥ ಸಂದರ್ಭದಲ್ಲಿ ಒಳ್ಳೆಯ ಕ್ರಮವನ್ನು ಇವತ್ತು ತಗೊಂಡಿದ್ದಾರೆ ನಮ್ಮ ಯೋಧರು. ಅವ್ರಿಗೆ ಒಂದು ಸಲ್ಯೂಟ್ ಹೊಡಿತಾ ಇದೇ ರೀತಿ ಅವರು ಏನು ಬೇಕಾದ್ರೂ ನಮ್ಮ ದೇಶಕ್ಕೋಸ್ಕರ ಅವರು ಕ್ರಮವನ್ನು ತಗೊಂಡ್ರು ನಾವೆಲ್ಲ ಇಡೀ ದೇಶ ಅವ್ರ ಜೊತೆ ನಿಲ್ತೇವೆ ಅನ್ನೋ ಮಾತನ್ನು ಹೇಳ್ತೀವಿ. ಅದಕ್ಕೆ ಈ ಸಾರಿ ಅದಕ್ಕೆ ಕೊನೆಗೊಳಿಸಬೇಕು. ಆ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರವನ್ನು ಸೈನ್ಯ ಇವತ್ತು ತಗೊಂಡಿದೆ. ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ದೇಶಕ್ಕೋಸ್ಕರ ಅವ್ರನ್ನ ನಾವು ಬೆಂಬಲಿಸ್ತೀವಿ. ಈಗ ನಾವು ಒಟ್ಟಿನಲ್ಲಿ ಈ ಸಮಸ್ಯೆಗಳು ಬರಬಾರ್ದು, ಈ ಟೆರರಿಸಮ್ ಅನ್ನೋದು ಹೋಗಬೇಕು. ಅದಕ್ಕೆ ಏನು ಬೇಕಾದ್ರೂ ಇವ್ರು ತಗೊಳ್ಳಿ, ಇದು ಅಂತ್ಯನೂ ಆಗಬೇಕು. ಭಾಳಷ್ಟು ದಿನಗಳಿಂದ ಅಲ್ಲಲ್ಲಿ ಇದು ನಡೀತಾ ಇದೆ. ಒಂದೇ ಸಲ ಅದು ಸಂಪೂರ್ಣವಾಗಿ ನಾಶ ಆಗಬೇಕು. ಈಗ ಶಾಂತಿ ಭಂಗ ಉಂಟು ಮಾಡುವಂಥದ್ದು, ಈಗ ನಾಗರಿಕರೇ ಸುಲಭವಾಗಿ ಕೈಗೆ ಸಿಗುವಂಥವ್ರು, ಎಲ್ಲಿ ಬಾರ್ಡರ್ಸ್ನಲ್ಲಿ ಏನು ಪ್ರವಾಸಿ ತಾಣಗಳು, ಹೀಗೆ ಬಾರ್ಡ್ರ್ ಹಳ್ಳಿಗಳು, ಅಲ್ಲಿ ದಾಂಧಲೆಯನ್ನು ಮಾಡಿ ಗುಂಡಿನ ದಾಳಿಯನ್ನು ಮಾಡಿ ತೊಂದರೆಯನ್ನು ಕೊಡ್ತಾ ಬರ್ತಿದ್ದಾರೆ ಹಿಂದಿನಿಂದನೂ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಅವಕ್ಕೆಲ್ಲವೂ ಕೂಡ ಅಂತ್ಯ ಕಾಣ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.